ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲೋಕಪ್ರಿಯ. ಇಷ್ಟು ದಿವಸ ನೀವು ನೋಡ್ತಿದ್ದೀರಿ ನನ್ನ ಸ್ಟುಡಿಯೋ ಯಾವ ರೀತಿ ನಿರ್ಮಾಣ ಆಗ್ತಿತ್ತು ಅಂತ. ಬಟ್ ಈಗ ಆಲ್ಮೋಸ್ಟ್ 3/4% ಕಂಪ್ಲೀಟ್ ಆಗಿದೆ. ನನ್ನ ಸ್ಟುಡಿಯೋ ಯಾವ ರೀತಿ ಇದೆ ನೋಡಿ. ಈಗ ಒಳಗಡೆ ಫುಲ್ ನಾನು ಇವಾಗ ಆಲ್ಮೋಸ್ಟ್ ಲೈವ್ ಕಾಲ್ ಎಲ್ಲ ಬರ್ಬೋದು. ಬಟ್ ನನ್ನ ಸ್ಟುಡಿಯೋದಲ್ಲಿ ವಿಡಿಯೋಗಳು ಅಪ್ಡೇಟ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ. ಬನ್ನಿ ನೋಡ್ಕೊ ಬರುವ ಸ್ಟುಡಿಯೋದ ಒಳಗಡೆ ಯಾವ ರೀತಿ ನಿರ್ಮಾಣ ಆಗಿದೆ. ಸ್ಟುಡಿಯೋ ಅಂದ್ರೆ ಇದು ಪರಿಸರದ ನಡುವಿನ ಒಂದು ಸುಂದರವಾದ ಸ್ಟುಡಿಯೋ. ಆಕ್ಚುಲಿ ಇದು ಸ್ಟುಡಿಯೋ ಬ್ರ್ಯಾಂಡ್ ಸ್ಟುಡಿಯೋ ಅಂದ್ರೆ ಐಷಾರಾಮಿ ಸ್ಟುಡಿಯೋ ಅಲ್ಲ, ಪರಿಸರಕ್ಕೆ ಹೊಂದಿಕೊಂಡು ಪರಿಸರದಿಂದ ಸಿಗುವ ಪ್ರತಿಯೊಂದು ವಸ್ತುಗಳಿಂದ ತಯಾರಿಸಿದ ಈ ಸ್ಟುಡಿಯೋ ಯಾವ ರೀತಿ ಇದೆ ಅಂತ ಬನ್ನಿ ನೋಡ್ಕೊ ಬರುವ. ಮೊದಲಿಗೆ ಪ್ರಕೃತಿ ನಡುವಿನ ಸುಂದರವಾದ ಸ್ಟುಡಿಯೋಕ್ಕೆ ನಿಮಗೆ ಸ್ವಾಗತ. ಬನ್ನಿ ಮುಂದಕ್ಕೆ ಹೋದ್ರೆ ಯಾವ ರೀತಿ ಇದೆ ಅಂತ ನೋಡುವ. ಇದು ನನಗೆ ಕೂತ್ಕೊಳಕ್ಕೆ ಐಷಾರಾಮಿ ಚೇರು. ಬಟ್ ಇದು ನೋಡಿ ಸ್ವಲ್ಪ ಸುಂದರವಾಗಿ ಕಾಣಲು ಸೋಲಾರ್ ಇಂದ ವಿದ್ಯುತ್ಗಳನ್ನು ಅಳವಡಿಸಿದ್ದೇನೆ. ಯಾವ ರೀತಿ ಇದೆ ನೋಡಿ. ಎಲ್ಲಾ ಮರದ ವಸ್ತುಗಳಿಂದ ಸುಂದರವಾದ ಆಕೃತಿಯನ್ನು ತಯಾರಿಸಿ ಬಹಳ ಸುಂದರವಾಗಿ ತಯಾರಿಸಿದ್ದೀನಿ. ನನಗಿದು ಸುಂದರವೇ, ಬಟ್ ನಿಮಗೆ ಹೇಗಿದೆ ಅಂತ ಗೊತ್ತಿಲ್ಲ. ಬಟ್ ಇಷ್ಟು ತಯಾರಿಸಕ್ಕೆ ಬಹಳ ಶ್ರಮವೂ ನನಗೆ ಬೇಕಾಗಿತ್ತು. 1-2 ದಿವಸದ ಕೆಲಸವಲ್ಲ, 1 ವಾರಕ್ಕಿಂತ ಹೆಚ್ಚು ದಿನದ ಶ್ರಮವಾಗಿತ್ತು. ಯಾವ ರೀತಿ ಇದೆ ಅಂತ ನೋಡಿ. ಹಾಗೆ ಅಂತ ಹೇಳಿದ್ರೆ ಇದು ಐಷಾರಾಮಿ ಸ್ಟುಡಿಯೋ ಅಂತ ಹೇಳಿದ್ರೆ ಆಕ್ಚುಲಿ ಪರಿಸರಕ್ಕೆ ಹೊಂದಿಕೊಂಡಾಗೆ ಇದು ಐಷಾರಾಮಿ ಸ್ಟುಡಿಯೋನೇ. ಬಟ್ ನನಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಇದಕ್ಕೆಂದ್ರೆ ನನಗೆ ಇಲ್ಲಿ ನೆಟ್ವರ್ಕ್ ತುಂಬಾ ಚೆನ್ನಾಗಿದೆ. ಬಟ್ ತುಂಬಾ ಅಂದ್ರೆ ಬಹಳಷ್ಟು ಚೆನ್ನಾಗಿ ಅಲ್ಲ, ಒಂದು ಆಲ್ಮೋಸ್ಟ್ ಒಂದು ಲೈವ್ ಅಲ್ಲಿ ನಾನು ವೀಕ್ಷಕರ ಜೊತೆ ಮಾತಾಡಲು ನನಗೆ ಇದು ಬಹಳ ಸುಂದರವಾಗಿತ್ತು. ಬನ್ನಿ ಇದೇ ತರ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತೀರಿ, ಹಾಗೆ ನನ್ನ ಯೂಟ್ಯೂಬ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಪ್ರತಿಯೊಂದು ವಿಡಿಯೋಗಳು ಯಶಸ್ವಿಯಾಗಿ ನಾನು ಬಿಡುಗಡೆ ಮಾಡಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು.